ನೆಲಮಂಗಲದ ಅರಿಶಿನಕುಂಟೆ ಬಳಿ ಇರುವ ನಂದರಾಮಯ್ಯನ ಪಾಳ್ಯದ ಬ್ಲೂಮೂನ್ ಪಬ್ಲಿಕ್ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಅದ್ದೂರಿ ಆಚರಣೆ ಮಾಡಲಾಯಿತು. ವಿಶೇಷ ಅಂದ್ರೆ 80ನೇ ಸ್ವಾತಂತ್ರ್ಯೋತ್ಸವದ ಆಚರಣೆಗೆ ಗಾನಗಂಧರ್ವ ಹಾಗೂ ಕಲಾವಿದರಾದ ಶಶಿಧರ್ ಕೋಟೆಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ನಂದರಾಮಯ್ಯನ ಪಾಳ್ಯದ ಬ್ಲೂಮೂನ್ ಪಬ್ಲಿಕ್ ಶಾಲೆ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣ ನೀಡುವುದಷ್ಟೇ ಅಲ್ಲದೆ ಚಿಕ್ಕ ವಯಸ್ಸಿನಲ್ಲೇ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ, ಜೀವನದ ಉತ್ತಮ ಮೌಲ್ಯಗಳು, ಸೃಜನಶೀಲತೆ ಸಾಧಿಸುವ ಗುಣಗಳು, ಆಚಾರ ವಿಚಾರಗಳು ಸೇರಿದಂತೆ ಇನ್ನಿತರ ವಿಚಾರಗಳನ್ನು ಮೌಲ್ಯಯುತ ಶಿಕ್ಷಣದ ಜೊತೆಗೆ ಕಲಿಸುತ್ತಾ ಬಂದಿದ್ದು ನೆಲಮಂಗಲ ಹಾಗೂ ಬೆಂಗಳೂರು ಉತ್ತರ ತಾಲೂಕಿನಲ್ಲಷ್ಟೇ ಅಲ್ಲದೆ ಇನ್ನಿತರ ಪ್ರದೇಶಗಳಲ್ಲೂ ಹೆಸರುವಾಸಿಯಾಗಿದೆ. ಮುಖ್ಯವಾಗಿ 80ನೇ ಸ್ವಾತಂತ್ರ್ಯೋತ್ಸವದ ಅದ್ದೂರಿ ಆಚರಣೆಯಲ್ಲಿ ಶಾಲಾ ಮಕ್ಕಳು ಹಾಗೂ ಪೋಷಕರಲ್ಲಿ ದೇಶಭಕ್ತಿ ಮೂಡಿಸುವ ಸಲುವಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಜೀವನವನ್ನೇ ತ್ಯಾಗ ಬಲಿದಾನ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳ ಜೊತೆಗೆ ನಾಟಕ ಹಾಗೂ ದೇಶಭಕ್ತಿ ಗೀತೆಗಳ ಮೂಲಕ ನಮ್ಮ ಸಂಸ್ಕೃತಿ ಹಾಗೂ ಆಚಾರ ವಿಚಾರಗಳನ್ನು ವೇದಿಕೆಯಲ್ಲಿ ಕರೆತರುವಂತ ಪ್ರಯತ್ನ ಮಾಡಲಾಯಿತು. ಬಾಂಧವ್ಯ ಹಾಗೂ ನಮ್ಮ ಮಹಾನ್ ರಾಷ್ಟ್ರದ ಮೇಲಿನ ಸಾಮೂಹಿಕ ಪ್ರೀತಿಯ ಸಂಭ್ರಮವಾಗಿದೆ. ಅಲ್ಬೇಡಮ್ಮ, ನೀ ನಡೋದು ನೋಡಿ ಜಗತ್ತು ನನ್ನ ತಾಯಿ ಹೇಳ್ತಿದ್ದಾಳೆ ಅಂತ ಆಡ್ಕೊಳ್ಳುತ್ತೆ. ಅಲ್ಬೇಡಮ್ಮ. ಹೌದು ಕಂದ, ಎಲ್ರೂ ಹಾಡ್ಕೊಳ್ತಾರೆ. ಆದ್ರೆ ಇವತ್ತು ನನ್ನ ಮಗನಿಗೆ ಕತ್ಲು ಕುಣಿಲಿ ಹಾಕಿದ್ದೇನೆ ಅಂತ ಯಾರು ಕೇಳ್ತಿಲ್ವಲ್ಲ ಮಗನೇ. ಈ ಸಂದರ್ಭದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಆಚರಣೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಗಾಯಕ ಹಾಗೂ ಕಲಾವಿದರಾದ ಶಶಿಧರ್ ಕೋಟೆ ಸಂಪೂರ್ಣ ಕಾರ್ಯಕ್ರಮವನ್ನು ನೋಡಿ ಇಂತಹ ಕಾರ್ಯಕ್ರಮಕ್ಕೆ ಬಂದಿದ್ದು ನನಗೆ ಸಾರ್ಥಕ ತಂದಿದೆ. ಮಕ್ಕಳಲ್ಲಿ ಜ್ಞಾನ ನೀಡುವುದಷ್ಟೇ ಅಲ್ಲದೆ ದೇಶಾಭಿಮಾನ, ಕಲೆ, ಸಂಸ್ಕೃತಿ, ಜೀವನದ ಅತ್ಯುತ್ತಮ ಮೌಲ್ಯಗಳು ಹೀಗೆ ಪ್ರತಿಯೊಂದು ರಂಗದಲ್ಲೂ ಮಕ್ಕಳನ್ನು ಸದೃಢರನ್ನಾಗಿ ಮಾಡಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಬ್ಲೂಮೂನ್ ಪಬ್ಲಿಕ್ ಶಾಲೆ ನಿಜಕ್ಕೂ ಮಾದರಿಯಾಗಿದೆ. ಇನ್ನು ಬ್ಲೂಮೂನ್ ಪಬ್ಲಿಕ್ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿಗಳಾದ CN ಚಂದ್ರಶೇಖರ್ ರವರ ಚಿಂತನೆ ಹಾಗೂ ಶ್ರಮ ಮೆಚ್ಚುವಂತಹದ್ದು. ಇಂತಹ ಅದ್ಭುತ ಕಾರ್ಯಕ್ರಮದಿಂದ ನಾನು ಕೂಡ ಸಾಕಷ್ಟು ಜೀವನದಲ್ಲಿ ಅಳವಡಿಸಿಕೊಳ್ಳುವ ವಿಚಾರವನ್ನು ಕಲಿತಿದ್ದೇನೆ ಎಂದು ತಿಳಿಸಿದರು. ಎಷ್ಟು ಸಂತೋಷ ಆಯಿತು, ಆನಂದ ಆಗಿದೆ, ಸಂತೋಷ ಆಗಿದೆ, ಮನಸ್ಸು ತುಂಬಿ ಬಂದಿದೆ, ಹೃದಯ ತುಂಬಿ ಬಂದಿದೆ. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ, ಅಷ್ಟು ಖುಷಿಯಾಗಿಬಿಟ್ಟಿದೆ. ಚಂದ್ರಶೇಖರ್ ಜಿ ಎಲ್ಲಿದ್ದಾರೆ? ಒಂದು ಸಲ ಇವತ್ತಿನ ಮಾತ್ರ ಪರ್ಮನೆಂಟ್ ಹೀರೋ ಚಂದ್ರಶೇಖರ್ ಅವರಿಗೆ ಜೋರಾಗಿ ಚಪ್ಪಾಳೆ ಕೊಡಿ. ನನ್ನ ಅತ್ಯಂತ ಆತ್ಮೀಯ ಮಿತ್ರರು, ನಿಜವಾಗಿ ಇಲ್ಲಿ ಇಂತಹ ಒಂದು ದೊಡ್ಡ ಸಾಧನೆ ಮಾಡಿದ ಹಾಗಿರಲಿ, ಕರೆಕ್ಟ್ ಆಗಿದೆ. ಇಂತಹ ಒಂದು ಸಾಧನೆ ಮಾಡಿದ್ದಕ್ಕೆ ನಾನು ಹೃದಯದ ಅಂತರಾಳದಿಂದ ನನ್ನ ಪುಟ್ಟ ಬ್ರದರ್, ನಮಗೆ ನನ್ನ ತಮ್ಮ ಅಂತ ತಿಳ್ಕೊಳ್ತೀನಿ, ಚಂದ್ರಶೇಖರ್ ಅವರಿಗೆ ಇನ್ನೊಂದ್ಸಲ ಜೋರಾಗಿ ಚಪ್ಪಾಳೆ ಕೊಡಿ. 13 ವರ್ಷಗಳಲ್ಲಿ ಈ ಮಟ್ಟಕ್ಕೆ ಒಂದು ಸ್ಕೂಲನ್ನು ಬೆಳೆಸೋದ್ರಿಂದ ಸಾಮಾನ್ಯದ ಮಾತಲ್ಲ. ಅವರಿಗೆ ಬೆಂಗಾವಲಾಗಿರುವ ಅವರ ಜನ್ಮದ ಜೋಡಿ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ. ರತ್ನ ಮೇಡಮ್ ಅವರು ಎಲ್ಲಿದ್ದಾರೆ? ಅಲ್ಲಿದ್ದಾರ? ಅವರಿಗೂ ಶುಭಾಶಯಗಳು. ನಮ್ಮ ಚಂದ್ರಶೇಖರ್ ಇಡೀ ಕುಟುಂಬ, ಅವರ ಮನೆ ಕುಟುಂಬ ಮಾತ್ರ, ಇದು ಅವರ ಕುಟುಂಬ. ನಮ್ಮ ಸಂಸಾರ ಆನಂದ ಸಾಗರ ಅಂತ ಒಂದು ಮಾತಿದೆ, ಕೇಳಿದ್ದೀರಾ ಹಾಡು? ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ಬರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಇದು ನಮ್ಮ ಚಂದ್ರಶೇಖರ್ ಅವರ ಕುಟುಂಬ. ಈ ಕುಟುಂಬದಲ್ಲಿ ನಾನು ಸೇರಿಬಿಟ್ಟಿದ್ದೀನಿ ಈಗ. ನಾಗರತ್ನ ಮೇಡಮ್, ಬನ್ನಿ ಮೇಡಮ್, ಬಹಳ ಖುಷಿ ಆಯ್ತು. ಗುಡ್, ಎಕ್ಸ್ಟ್ರೀಮ್ಲಿ ಗುಡ್. ಒಂದು ಕಾರ್ಯಕ್ರಮ ಹೇಗಿರ್ಬೇಕಂದ್ರೆ ಚಂದ್ರಶೇಖರ್ ಜಿ ನೋಡಿ, ಅಲ್ಲಿ ಬ್ಲೂಮೂನ್ ಸ್ಕೂಲ್ ಅಲ್ಲಿ ಮಾಡ್ತಾರೆ ನೋಡಿ, ಹಾಗಿರ್ಬೇಕು.
ಅಷ್ಟು ಚೆನ್ನಾಗಿ ಮಾಡಿದಿರಿ. ಇದೊಂದು ರೋಲ್ ಮಾಡೆಲ್ ಇನ್ಸ್ಟಿಟ್ಯೂಷನ್. ಜೋರಾಗಿ ಚಪ್ಪಾಳೆ ಕೊಡಿ. ಸುಮ್ಮನೆ ಹೇಳೋದಿಲ್ಲ, ನಾನು ಯಾವತ್ತೂ ಸುಮ್ಮನೆ ಹೊಗಳೋದಲ್ಲ, ಮನಸ್ಸಿಗೆ ಕನ್ನಡದನ್ನ ನೇರವಾಗಿ ಹೇಳ್ಬಿಡ್ತೀನಿ. ಅಷ್ಟು ದೂರದಿಂದ ಬಂದೋದಕ್ಕೆ ಸಾರ್ಥಕ ಆಯ್ತು ನಾನು ಬಂದಿದ್ದು, ಆನಂದ ಆಗಿದೆ. ಸಂತೋಷ್ ಚಂದ್ರಶೇಖರ್ ಅವರು ನನ್ನನ್ನು ಇಲ್ಲಿ ಬರಬೇಕೆಂದು ಬಹಳ ಪ್ರೀತಿಯಿಂದ ಕರೆ ಮಾಡಿದರು. ಪ್ರಶಾಂತಿ ನನ್ನ ಅವಳ ಆತ್ಮೀಯರು ಅವರು ಪಕ್ಷಕ್ಕೆ ಫೋನ್ ಮಾಡಿದ್ದರು. ಖುಷಿಯಾಗಿದೆ, ಆನಂದ ಆಗಿದೆ, ಹೃದಯ ತುಂಬಿ ಬಂದೆನು. ಮತ್ತೊಮ್ಮೆ ಹೇಳ್ತಾ, ಭಾರತ ಸಂಸ್ಕೃತಿ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಮ್ಮಿನೇ. ತ್ಯಾಗ ಬಲಿದಾನದಿಂದ ಬಂದಂತ ಈ ಸ್ವಾತಂತ್ರ್ಯ, ಬ್ರಿಟಿಷರ ದಾಸ್ಯ ಶೃಂಖಲೆಯಿಂದ ನಾವು ಮುಕ್ತರಾಗಿ 80 ವರ್ಷ ನಾವು ಎಲ್ಲಿ ಸಾಗಬೇಕು, ಎಲ್ಲಿ ಸಾಗಬೇಕು ನಾವು ದೊಡ್ಡದಾಗಿ ಆಲೋಚನೆ ಮಾಡ್ಬೋದು. ಆದ್ರೆ ಮೂಲ ಎಲ್ಲಿರೋದಂದ್ರೆ ಜಾತಿ, ಮತ, ವರ್ಗ, ವರ್ಣ ಭೇದಗಳಿಂದ ಅತೀತವಾದ ಮಾನವ ಧರ್ಮ. ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ರಿಲಿಜನ್, ಎವ್ರಿಥಿಂಗ್, ಲವ್ ಆಲ್. ಇದೇ ಮೂಲ ಮಂತ್ರ, ಪ್ರೀತಿಯ ಭಾರತದ ಮೂಲ ಮಂತ್ರ. ನಮಗೆ ಇಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಮತ ಇಲ್ಲ, ಯಾವುದೇ ಇಲ್ಲ. ಏನ್ ಚಂದ್ರಶೇಖರ್, ಇದು ನಮ್ಮ ಒಂದು ಪ್ರೀತಿಯ ಬಳಗಗಳು. ಹೀಗೆ ಸಾಗಬೇಕು. ಬುಲೆಟ್ ನೋಡಿ ಅಂತ ಬಹಳ ಖುಷಿಯಾಗಿ ಸರ್. ಬುಲೆಟ್, ನಾನು ಕಾಲೇಜ್ ಡೇಸಲ್ಲಿ ಬುಲೆಟ್ ಓಡಿಸ್ತಾ ಇದ್ದೆ. ನನಗೆ ಓಡಿಸೋಣ ಅಂತ ಅನಿಸ್ತು. ಈಗ ಸ್ವಲ್ಪ ಹತ್ತೋದು ಕಷ್ಟ. ಬಹಳ ಖುಷಿ. ಅಲ್ಲಿ ಎಲ್ಲ ಕಾರ್ಯಕ್ರಮಗಳು ಅಷ್ಟೇ, ಅದು ಇದು ಅಂತಲ್ಲ, ಫ್ಯಾನ್ಸ್ ಅಂತ ತಿಳ್ಕೊಂಡು ಎವ್ರಿಥಿಂಗ್. ಐ ಲೈಕ್ ಎವ್ರಿಥಿಂಗ್. ಐ ಎಂಜಾಯ್ಡ್ ಎವ್ರಿ ಮೊಮೆಂಟ್ ಹಿಯರ್. ಇಟ್ಸ್ ಸೋ ಬ್ಯೂಟಿಫುಲ್. ಪ್ರೀತಿಯಿಂದ ಸಾಗಿ ಮಕ್ಕಳೇ, ಎಲ್ಲರನ್ನು ಪ್ರೀತಿಸಿ. ಎರಡನೇದು ಭಕ್ತಿ. ಇದು ಭಾರತ ಸಂಸ್ಕೃತಿ. ಎಲ್ಲದರಲ್ಲೂ ಭಕ್ತಿ ನಾವು ಕೆಲಸದಲ್ಲಿ, ನಾವು ಓದೋದ್ರಲ್ಲಿ, ಆಡೋದ್ರಲ್ಲಿ, ಹಾಡೋದ್ರಲ್ಲಿ, ಎಲ್ಲದರಲ್ಲೂ ನಮ್ಮ ಕೆಲಸ ಏನ್ ಮಾಡ್ತೀವಿ ಅದರಲ್ಲಿ ಭಕ್ತಿ. ಮೂರನೇದು ವಿಶೇಷವಾದ ನೀತಿ. ನೀತಿ ಇಲ್ಲದಿದ್ರೆ ಜೀವನ ಇಲ್ಲ. ಮೊರಾಲಿಟಿ ಬೇಕು ಬದುಕಿಗೆ, ಮಾನವೀಯ ಮೌಲ್ಯ ಬೇಕು. ಮಾತೃ ದೇವೋಭವ, ಪಿತೃ ದೇವೋಭವ, ಇಂತಹ ಒಂದು ಪರಂಪರೆ ಬಂದವರು ನಾವು, ಹಿರಿಯರನ್ನ ಗೌರವಿಸುವಂಥದ್ದು. ಇದೆಲ್ಲವೂ ನಮ್ಮ ಸಂಸ್ಕೃತಿ. ಇದೆಲ್ಲವೂ ನಿಮ್ಮ ಬ್ಲೂ ಮೂನ್ ಶಾಲೆಯಲ್ಲಿದೆ. ಇದರ ಒಂದು ಭವಿಷ್ಯ ಹೀಗೆ ಮುಂದೆ ಸಾಗ್ತಾ ಇರಲಿ. ಈಗಲೇ ಬಂಗಾರ, ಇನ್ನು ವಜ್ರ ಆಗಲಿ ಮುಂದೆ. ಈಗಲೇ ಪಾಪ್ಯುಲರ್ ಆಗಿಬಿಟ್ಟಿದೆ, ಎಲ್ಲ ಕಡೆ ಗೊತ್ತು ಈ ಸ್ಕೂಲ್ ವಿಷಯ. ಇನ್ನಷ್ಟು ಮತ್ತಷ್ಟು ಕೀರ್ತಿ ನಿಮ್ಮದಾಗಲಿ. 100 ವರ್ಷಗಳ ಕಾಲ, 1000 ವರ್ಷಗಳ ಕಾಲ ಇದು ಬೆಳೆದು ಬರಲಿ ಅಂತ ಹಾರೈಸ್ತೀನಿ. ಇನ್ನೊಂದು ಬಹಳ ಟಚಿಂಗ್ ಮೂಮೆಂಟ್ ನನಗೇನಂದ್ರೆ, ನಾನು ಹೋಗಿ ಅಲ್ಲಿ ಒಂದೊಂದು ಗಿಡಕ್ಕೆ ನೀರೆರಿಯುವಂತ ಕೆಲಸ ಆಯ್ತಲ್ಲ, ಇನ್ನು ಏನು ಬೇಕಾಗಿ. ನಾನು ಕೃಷಿ ಕುಟುಂಬ ಬಂದವರು. ನಾನು ಇವತ್ತು ಊಟ ಮಾಡ್ತಾ ಇದ್ದೆ ಅಂದ್ರೆ ಮೂಲ ಅದಕ್ಕೆ ಕೃಷಿ. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್. ಮಕ್ಕಳೆಲ್ಲ ಆಂಕರಿಂಗ್ ಬಹಳ ಚೆನ್ನಾಗಿತ್ತು ಮೇಡಮ್. ಸೂಪರ್ ನೀವೆಲ್ಲ, ಎಲ್ಲರೂ ಸೂಪರ್. ನೀವು ಪ್ರತಿಯೊಬ್ಬರು ಜೋರಾಗಿ ನಿಮಗೆ ನಾನು ಚಪ್ಪಾಳೆ ಕೊಡ್ತೀನಿ. ಎಲ್ಲರಿಗೂ ಇವತ್ತು ಸೇರಿ ಎಲ್ರಿಗೂ, ಪೇರೆಂಟ್ಸ್ಗೆ ವಿಶೇಷವಾಗಿ, ಪೇರೆಂಟ್ಸಿಗೆ ಮಕ್ಕಳಿಗೆ ಇಂಥ ಒಂದು ಒಳ್ಳೆ ಸ್ಕೂಲ್ ಓದಿಸ್ತಾ ಇದ್ದೀರಿ. ನಿಮ್ಗೆಲ್ರಿಗೂ ಶುಭವಾಗಲಿ. ಪ್ರೀತಿ ಎಂಬ ದೈವವೇ ನಿಮ್ಗೆ ಆಧಾರ ಅಂತ ಮುಂದೆ ಸಾಗೋಣ. ಲೆಟ್ ಅಸ್ ಬಿ ಪ್ರೌಡ್ ದಟ್ ವಿ ಆರ್ ಇಂಡಿಯನ್ಸ್. ನಾವು ಭಾರತೀಯರು ಅಂತ ಹೆಮ್ಮೆಯನ್ನು ಹೇಳ್ಕೊಳ್ಳೋಣ. ಎಲ್ಲರನ್ನ ಪ್ರೀತಿಸುವ ಭಾರತೀಯರು ಮತ್ತು ಕನ್ನಡಿಗರು ಅಂತ ಹೆಮ್ಮೆಯನ್ನು ಹೇಳ್ಕೊಳ್ಳೋಣ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ನಂತರ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ CN ಚಂದ್ರಶೇಖರ್ ಮಾತನಾಡಿ, ಮಕ್ಕಳಲ್ಲಿ ಶಿಕ್ಷಣ ನೀಡಿದ್ರೂ ಅತ್ಯುತ್ತಮವಾಗಿರಬೇಕು. ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಮಕ್ಕಳು ಹಾಗೂ ಪೋಷಕರು ಕಲೆ, ಸಂಸ್ಕೃತಿ, ಆಚಾರ ವಿಚಾರವನ್ನು ಅಳವಡಿಸಿಕೊಳ್ಳುವಂತಾಗಬೇಕು. ಪ್ರತಿ ಬಾರಿಯೂ ನಮ್ಮ ಶಾಲೆಯಿಂದ ಮಾಡುವ ಕಾರ್ಯಕ್ರಮಗಳು ಪ್ರತಿಯೊಂದು ಸಂದೇಶವನ್ನು, ದೇಶಾಭಿಮಾನವನ್ನು, ಆಚಾರ ವಿಚಾರವನ್ನು, ಸಂಸ್ಕೃತಿಯನ್ನು ಹೀಗೆ ಹಲವು ರೀತಿಯಲ್ಲಿ ಅಳವಡಿಸಿಕೊಳ್ಳುವ ಹಾಗೆ ಇರುತ್ತದೆ ಎಂದು ತಿಳಿಸಿದರು. ಸರ್, ಪ್ರತಿ ವರ್ಷದಂತೆ ಈ ವರ್ಷನೂ ಬ್ಲೂ ಮೂನ್ ಪಬ್ಲಿಕ್ ಶಾಲೆ 80ನೇ ಸ್ವತಂತ್ರ ದಿನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಅತಿಥಿಗಳಾಗಿ ಶಶಿಧರ್ ಕೋಟೆ ಅವರು ಆಗಮಿಸಿದ್ರು. ಮತ್ತು ಪೋಷಕರಿಗೆ ಬುಲೆಟ್ ಪೆರೇಡ್ ಅನ್ನು ಸಹ ಆಯೋಜಿಸಿದ್ವಿ. ಭಾಳ ಖುಷಿಯಾಗಿ ತಂದೆ ತನ್ನ ಮಕ್ಕಳನ್ನ ಕೂರಿಸ್ಕೊಂಡು ಬುಲೆಟಲ್ಲಿ ಪ್ರದರ್ಶನ ಮಾಡಿದ್ರು. ಹೆಂಗಸರು ಹೋಂಡಾ ಆ್ಯಕ್ಟಿವಲ್ಲಿ ತಮ್ಮ ಪ್ರದರ್ಶನವನ್ನು ನೀಡಿದ್ರು. ಹಾಗೂ ಮಕ್ಕಳು ಹಲವಾರು ನೃತ್ಯವನ್ನು ಪ್ರದರ್ಶನ ಮಾಡಿದ್ರು. ಮತ್ತು ಸ್ಕಿಟ್ಟನ್ನು ಸಹ ಮಕ್ಕಳು ಪ್ರದರ್ಶನವನ್ನು ನೀಡಿದ್ರು. ಆಮೇಲೆ ವಿಶೇಷವಾಗಿ ನರ್ಸರಿ ಮಕ್ಕಳು ತಂದೆ, ತಾಯಿ, ಮಗು ಜೊತೆಗೂಡಿ ಒಂದು ವೇಷಭೂಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಎಲ್ಲ ಪಾಲಕ ಪೋಷಕರು ತಮ್ಮ ಒಂದು ಮಕ್ಕಳ ರೀತಿಯಲ್ಲಿ ಇವತ್ತು ಕೂತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮನ ಭಾಳ ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳೋದಕ್ಕೆ ತಪ್ಪಾಗಲ್ಲ. ಭಾಳ ಅತ್ಯುತ್ತಮವಾಗಿ, ಭಾಳ ಖುಷಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಒಂದು ನಾಟಕವನ್ನು ಸಹ ಮಕ್ಕಳು ಪ್ರದರ್ಶನವನ್ನು ನೀಡಿದರು. ಸರ್, ನನ್ನ ಕಲೆ ಇದು, ನನ್ನ ಮಕ್ಕಳಿಗೆ ನಾನು ವ್ಯವಸ್ಥೆಯಲ್ಲಿ ಕೊಡಬೇಕಾಯಿತು. ಮತ್ತು ಮಕ್ಕಳನ್ನು ಬರೀ ನಾವು ಪಾಠ ಪ್ರವಚನದಲ್ಲಿ ಮಾತ್ರ ನಾವು ಟಾಪರ್ ಅಂತ ಪರಿಗಣಿಸಿದೆ. ಅವರಲ್ಲಿರುವಂಥ ಸಾಮರ್ಥ್ಯವನ್ನು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಅವರಲ್ಲಿರುವಂಥ ಕಲೆಯನ್ನು
ಹೊರಗಡೆ ಹಾಕಿದಾಗ ಮಕ್ಕಳಿಗೂ ಇನ್ನೂ ಹೆಚ್ಚಿನ ಹುಮ್ಮಸ್ ಬರ್ತದೆ. ನಾವು ಯಾರಿಗೂ ಕಮ್ಮಿ ಇಲ್ಲ, ಬರೀ ಒಂದು ರಿಸಲ್ಟಲ್ಲಿನ ಮಾರ್ಕ್ಸಿಗೆ ಮಾತ್ರ ಮಗು ಟಾಪರ್ ಆಗೋದಕ್ಕೆ ಸಾಧ್ಯ ಇಲ್ಲ. ತನ್ನಲ್ಲಿರುವ ಎಲ್ಲ ಪ್ರತಿಭೆಯನ್ನು ಹೊರ ಹಾಕೋದಕ್ಕೆ ಇದೊಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಒಂದು ವೇದಿಕೆಯಾಗಿ ಕಲ್ಪಿಸ್ಕೊಟ್ಟು ಮಕ್ಕಳನ್ನ ಪ್ರದರ್ಶನವನ್ನು ನೀಡಿದರು ಸರ್. ಮಕ್ಕಳಲ್ಲಿ ನಾವು ದೇಶಭಕ್ತಿಯನ್ನು ಮೂಡಿಸಬೇಕು, ಮತ್ತು ಒಂದು ಒಳ್ಳೆ ಸಂಸ್ಕೃತವನ್ನು ಮೂಡಿಸಬೇಕು, ಮತ್ತು ಗೌರವವನ್ನು ಮಕ್ಕಳು ದೊಡ್ಡವರಿಗೆ ಹಿರಿಕರಿಗೆ ಕೊಟ್ಟು, ಯಾಕಂದರೆ ಇವತ್ತಿನ ಮಕ್ಕಳು ನಾಳೆ ಪ್ರಜೆಗಳು. ಎಲ್ಲ ತಂದೆ ತಾಯಿ ಇವತ್ತು ಕಷ್ಟಪಟ್ಟು ತಮ್ಮ ಒಂದು ಶಾಲೆಗೆ ಸೇರಿಸ್ತಾರೆ, ಮಕ್ಕಳು ವಿದ್ಯಾಭ್ಯಾಸ ಬಿಡ್ತಾನೆ. ಅದಕ್ಕಿಂತ ಮುಖ್ಯವಾಗಿ ಮಗು ಯಾವ ರೀತಿ ತನ್ನ ಒಂದು ಬೆಳವಣಿಗೆಯಲ್ಲಿ ಮಗು ಹೋಗ್ತಾನೆ ಅನ್ನೋದನ್ನು ಬಹಳ ಮುಖ್ಯ ಇದೆ ಸರ್. ನಾವು ಬಯಸೋದು ಅದನ್ನೇ, ಮಗು ತನ್ನ ಒಂದು ಒಳ್ಳೆ ಸಂಸ್ಕೃತಿಯಿಂದ ಮತ್ತು ಒಳ್ಳೆ ನಡತೆಯಿಂದ ತಂದೆ ತಾಯಿಗೆ ಮತ್ತು ಹಿರಿಕರಿಗೆ ಗೌರವವನ್ನು ಕೊಟ್ಕೊಂಡ್ರೆ ಅದಕ್ಕಿಂತ ಅತ್ಯುತ್ತಮವಾದ ಅಂಕ ಪಟ್ಟಿ ಇನ್ಯಾವುದೂ ಇಲ್ಲ ಸರ್. ಮಗು ಚಂದ್ರಶೇಖರ್, ಬ್ಲೂಮನ್ ಪಬ್ಲಿಕ್ ಶಾಲೆ ಕಾರ್ಯದರ್ಶಿ.